ಸೊ ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೈನ್ ಕರೋಷನ್ ವಿತ್ ಎಕ್ಸಾಂಪಲ್. ಕರೋಷನ್ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಅಂದರೆ ತುಕ್ಕು ಹಿಡಿಯುವಂಥದ್ದು. ಸೊ ತುಕ್ಕು ಯಾಕೆ ಹಿಡಿಯುತ್ತದೆ ಅಂದರೆ, ಯಾವುದೇ ಒಂದು ಮೆಟಲ್ ಮೇಲೆ ಕೆಮಿಕಲ್ ಡೆಪಾಸಿಷನ್ ಆದಾಗ ಎನ್ವಿರಾನ್ಮೆಂಟಲ್ಲಿ ಲಿಕ್ವಿಡ್ಸ್ ಮತ್ತು ಗ್ಯಾಸಸಲ್ಲಿ ರಿಯಾಕ್ಷನ್ ಆಗುತ್ತೆ. ಸೊ ಆ ರಿಯಾಕ್ಷನ್ ಆದಾಗ ಅದು ಆಕ್ಸೈಡ್ ಆಗಿ ಬದಲಾವಣೆ ಆಗುತ್ತೆ, ಆದ್ದರಿಂದ ತುಕ್ಕು ಹಿಡಿಯುತ್ತದೆ. ಉದಾಹರಣೆ, ಒಂದು ಐರನನ್ನು ರಸ್ಟ್ ಆಗಿರುತ್ತದೆ, ಅಂದರೆ ರಸ್ಟಿಂಗ್ ಆಫ್ ಅನ್ ಐರನ್. ಸೊ ಹೇಗೆ ಅಂತಂದರೆ, ಒಂದು ಕಬ್ಬಿಣದ ತುಂಡನ್ನು ಆಚೆ ಕಡೆ ಅಂದರೆ ಎನ್ವಿರಾನ್ಮೆಂಟಲ್ಲಿ ಇಟ್ಟಾಗ ಏನಾಗಿರುತ್ತೆ, ಸ್ವಲ್ಪ ದಿವಸ ಆದಾಗ ಅದು ಮಾಯಿಶ್ಚರ್ ಅಥವಾ ಗ್ಯಾಸ್ ಅಥವಾ ಏರ್ ಜೊತೆ ರಿಯಾಕ್ಟ್ ಆಗಿ ರೆಡ್ಡಿಶ್ ಸ್ಕೇಲ್ ಫಾರ್ಮೇಷನ್ ಆಗುತ್ತೆ, ಕೆಂಪು ಬಣ್ಣದ ಒಂದು ಕಲರ್ ಆಗುತ್ತದೆ. ಸೊ ಅದು ಒಂದು ಸ್ವಲ್ಪ ದಿವಸ ಆದಮೇಲೆ ಪೌಡರ್ಡ್ ಆಕ್ಸೈಡ್ ಅಂದರೆ ಪುಡಿ ಪುಡಿ ಆಗೋಗುತ್ತೆ ಕಬ್ಬಿಣ. ಆ ಜಾಗದಲ್ಲಿ ಅದು ವೀಕ್ ಆಗಿರುತ್ತದೆ, ಅದನ್ನು ನಾವು ರಸ್ಟಿಂಗ್ ಆಫ್ ಐರನ್ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ಏನಂತಂದರೆ, ಫಾರ್ಮೇಷನ್ ಆಫ್ ಗ್ರೀನ್ ಫಿಲಮ್ ಆನ್ ಕಾಪರ್. ಸೊ ಕಾಪರ್ ಅಂತಂದಾಗ ನಿಮಗೆ ಗೊತ್ತಿರುತ್ತದೆ, ಹಿತ್ತಾಳೆಯಲ್ಲಿ ಜಾಸ್ತಿ ದಿವಸ ನೀರು ಹಾಕಿ ಬಿಟ್ಟಾಗ ಏನಾಗುತ್ತೆ, ಪಾಚಿ ಕಲರ್ ಅಂದರೆ ಗ್ರೀನ್ ಕಲರ್ ಪಾಚಿಯನ್ನು ಕಟ್ಕೊಂಡಿರುತ್ತದೆ. ಬಿಕಾಸ್ ಅದು ಗಾಳಿಯಲ್ಲಿ ರಿಯಾಕ್ಟ್ ಆಗುತ್ತೆ, ಆಗ ಆ ಒಂದು ಬಣ್ಣವನ್ನು ತೇಲ್ಕೊಳ್ಳುತ್ತೆ. ನೆಕ್ಸ್ಟ್, ಟೈಪ್ಸ್ ಆಫ್ ಕರೋಷನ್: ಡ್ರೈ ಕರೋಷನ್, ವೆಟ್ ಕರೋಷನ್. ಇದು ಬಿಟ್ಟು ಯೂನಿಫಾರ್ಮ್ ಕರೋಷನ್, ಇಂಟಿಗ್ರಾನ್ಯುಲರ್ ಕರೋಷನ್, ಸರ್ಫೇಸ್ ಕರೋಷನ್, fatigue corrosion, erosion corrosion, frittering corrosion, pitting corrosion, stress corrosion, season corrosion, atmospheric corrosion, underground corrosion, selective corrosion. ಇಲ್ಲಿರುವಂಥ ಡಿಫ್ರೆಂಟ್ ಲಿಸ್ಟ್ ಆಫ್ ಕರೋಷನಲ್ಲಿ ಯಾವುದಾದ್ರೂ ಒಂದು 6 to 8 ಕರೋಷನ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಆಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಕಂಪೇರ್ ದ ಎಲೆಕ್ಟ್ರೋಲೈಟ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಯಾಕೆಂತಂದರೆ ಎಲೆಕ್ಟ್ರೋಲೈಟ್ ಅಂದರೆ ಏನು, ನಾನ್ ಎಲೆಕ್ಟ್ರೋಲೈಟ್ ಅಂದರೆ ಏನು ಅನ್ನೋದನ್ನು ಈ ವ್ಯತ್ಯಾಸದಲ್ಲಿ ನೀವು ಕಂಡುಕೊಂಡ್ರೆ ತುಂಬ ಈಸಿ ಆಗುತ್ತೆ ಬೇರೆ ಪ್ರಶ್ನೆಗಳೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ. ಎಲೆಕ್ಟ್ರೋಲೈಟ್ ಅನ್ನೋದು ಏನು ಅಂತಂದರೆ, ಇಟ್ ಈಸ್ ಅ ಕೆಮಿಕಲ್ ಕಾಂಪೌಂಡ್ ದ್ಯಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ಸಲ್ಯೂಷನ್. ಅಂದರೆ ಒಂದು ಸಲ್ಯೂಷನ್ನ ಅಂದರೆ ಕೆಮಿಕಲ್ ಸಲ್ಯೂಷನ್ನ ನಾವು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ನಾನ್ ಎಲೆಕ್ಟ್ರೋಲೈಟ್ ಈಸ್ ಎ ಕೆಮಿಕಲ್ ಕಾಂಪೌಂಡ್ ದಟ್ ಡಸ್ ನಾಟ್ ಕಂಡಕ್ಟ್ ಆ್ಯನ್ ಎಲೆಕ್ಟ್ರಿಸಿಟಿ. ಈ ಕೆಮಿಕಲ್ ಸಲ್ಯೂಷನಲ್ಲಿ ಕರೆಂಟು ಪಾಸ್ ಆಗುತ್ತೆ. ಈ ನಾನ್ ಎಲೆಕ್ಟ್ರೋಲೈಟ್ ಸಲ್ಯೂಷನಲ್ಲಿ ಕೆಮಿಕಲ್ ಸಲ್ಯೂಷನಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ. ಎಲೆಕ್ಟ್ರೋಲೈಟಲ್ಲಿ ಇಟ್ ಹ್ಯಾಸ್ ಅಯಾನಿಕ್ ಬಾಂಡ್, ನಾನ್ ಎಲೆಕ್ಟ್ರೋಲೈಟಲ್ಲಿ ಇಟ್ ಹ್ಯಾಸ್ ಕೋವಲೆಂಟ್ ಬಾಂಡ್. ಸೊ ಅಯಾನ್ ಬಾಂಡ್ ಇರೋದ್ರಿಂದ ಅಯಾನ್ಸ್ ಆರ್ ಪ್ರೆಸೆಂಟ್, ಇಲ್ಲಿ ನಾಟ್ ಪ್ರೆಸೆಂಟ್. ಸೊ ಕೆಮಿಕಲ್ ಡಿಸಾಲ್ವ್ಸ್ ಇನ್ ವಾಟರ್ ಆ್ಯಂಡ್ ಅಯಾನ್ ಚಾರ್ಜಸ್ ಆರ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಆರ್ ಪ್ರೊಡ್ಯೂಸ್ಡ್. ಸೊ ಇಲ್ಲಿ ಕೆಮಿಕಲ್ ಡಿಸಾಲ್ವ್ಡ್ ಇನ್ ವಾಟರ್ ಆ್ಯಂಡ್ ಅಯಾನ್ಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ನಾಟ್ ಪ್ರೊಡ್ಯೂಸ್. ಸೊ ಇಲ್ಲೇನಂದರೆ ಕೆಮಿಕಲ್ಸು ಡಿಸಾಲ್ವ್ ಆಗುತ್ತೆ ವಾಟರಲ್ಲಿ, ಡಿಸಾಲ್ವ್ ಆದಾಗ ಅಯಾನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಪಾಸಿಟಿವ್ ನೆಗೆಟಿವ್ ಚಾರ್ಜಸ್, ಹಾಗಾಗಿ ಎಲೆಕ್ಟ್ರಿಸಿಟಿ ಅದರಲ್ಲಿ ಪಾಸ್ ಆಗುತ್ತೆ. ಇದರಲ್ಲಿ ಡಿಸಾಲ್ವ್ ಆಗುತ್ತೆ ಬಟ್ ಆದರೆ ಅಯಾನ್ಸು ಪ್ರೊಡ್ಯೂಸ್ ಆಗಲ್ಲ. ಇದಕ್ಕೆ ಎಕ್ಸಾಂಪಲ್, ಎಲೆಕ್ಟ್ರೋಲೈಟ್ಗೆ ಎಕ್ಸಾಂಪಲ್ ಆ್ಯಸಿಡ್, ಬೇಸ್ ಮತ್ತು ಸಾಲ್ಟ್ಸ್. ಇದಕ್ಕೆ ಎಕ್ಸಾಂಪಲ್ ಶುಗರ್, ಗ್ಲೂಕೋಸ್ ಆ್ಯಂಡ್ ಈಥೈಲ್ ಆಲ್ಕೋಹಾಲ್, ಯೂರಿಯಾ. ಸೊ ಎಲೆಕ್ಟ್ರೋಲೈಟ್ಗೆ ಸಣ್ಣ ಎಕ್ಸಾಂಪಲ್ ಅಂದರೆ, ಏನೇ ಒಂದು ಕೆಮಿಕಲ್ಸ್ನ ವಾಟರಲ್ಲಿ ಮಿಕ್ಸ್ ಮಾಡಿದಾಗ ಏನಾಗಿರುತ್ತೆ, ಕೆಮಿಕಲ್ ಸಲ್ಯೂಷನ್ ಆಗಿರುತ್ತೆ. ಸೊ ಆ ಕೆಮಿಕಲ್ ಸಲ್ಯೂಷನಲ್ಲಿ ಎಲೆಕ್ಟ್ರಿಸಿಟಿನ ಟ್ರಾವೆಲ್ ಮಾಡಿಸ್ತೀವಿ, ಅಂದರೆ ಪಾಸ್ ಆಗುತ್ತೆ. ಶುಗರ್ ಎಕ್ಸಾಂಪಲ್, ಒಂದು ಶುಗರ್, ಗ್ಲೂಕೋಸು ನಾವು ವಾಟರ್ ಜೊತೆ ಶುಗರ್ ಮಿಕ್ಸ್ ಮಾಡಿದಾಗ ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 5 marks ಇಸ್ ಕಂಪೇರ್ ಡ್ರೈ ಆ್ಯಂಡ್ ವೆಟ್ ಕರೋಷನ್. ಡ್ರೈ ಕರೋಷನ್ ಅಂದ್ರೇನು, ವೆಟ್ ಕರೋಷನ್. ಕರೋಷನಲ್ಲಿ ಎರಡು ಟೈಪ್ಸ್ ಇದೆ. ಒನ್ ಈಸ್ ಡ್ರೈ, ಅನದರ್ ಒನ್ ಈಸ್ ವೆಟ್. ಹೆಸರೇ ಹೇಳುತ್ತೆ, ಇಟ್ ಈಸ್ ಡ್ರೈ ಕರೋಷನ್. ಸೊ ಇಲ್ಲಿ ಇಟ್ ಅಕ್ಕರ್ಸ್ ದ ಡ್ರೈ ಕರೋಷನ್, ಇಲ್ಲಿ ಇಟ್ ಅಕ್ಕರ್ಸ್ ದಿ ವೆಟ್ ಕರೋಷನ್. ಡ್ರೈ ಅಂದರೆ ಒಣಗಿರೋದು, ವೆಟ್ ಅಂದರೆ ತೇವಾಂಶ ಇರುವಂಥದ್ದು. ಡ್ರೈ ಕರೋಷನ್ ಅಟ್ಯಾಕ್ಸ್ ದ ಕೆಮಿಕಲ್ ಆನ್ ದಿ ಮೆಟಲ್ ಸರ್ಫೇಸ್. ಸೊ ಇಲ್ಲೇನಾಗಿರುತ್ತೆ, ಕೆಮಿಕಲ್ ಆನ್ ದಿ ಮೆಟಲ್ ಸರ್ಫೇಸ್, ಕೆಮಿಕಲ್ಸ್ ಏನಾಗಿರುತ್ತೆ ಮೆಟಲ್ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಆಗುತ್ತೆ. ಇದು ಇಂಡೈರೆಕ್ಟಾಗಿ ಅಟ್ಯಾಕ್ ಆಗುತ್ತೆ, ಯಾಕಂದರೆ ವೆಟ್ ಡೈರೆಕ್ಟಾಗಿ ಬಂದು ಬೀಳಿಲ್ಲ ಅಂದರೂ ಕೂಡ ಗಾಳಿನಲ್ಲಿರುವಂಥ ಒಂದು ತೇವಾಂಶ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಇದು ಇಂಡೈರೆಕ್ಟ್ ಅಟ್ಯಾಕ್.
ಇದು ಹೋಮೋಜಿನಿಯಸ್ ಕರೋಷನ್. ಇದು ಡೈರೆಕ್ಟಾಗಿ ಅಟ್ಯಾಕ್ ಆಗೋದ್ರಿಂದ ಏನಾಗುತ್ತೆ, ಹೋಮೋಜಿನಿಯಸ್ ಅಂದರೆ ಸಮವಾಗಿ ಕರೋಷನ್ ಆಗುತ್ತೆ. ವೆಟ್ ಕರೋಷನ್ ಇಸ್ ಹೆಟ್ರೋಜಿನಿಯಸ್, ಎಲ್ಲಿ ತೇವಾಂಶ ಟಚ್ ಆಗಿರುತ್ತೋ ಅಲ್ಲಿ ಮಾತ್ರ ಕರೋಷನ್ ಆಗೋಂಥದ್ದನ್ನ ವೆಟ್ ಕರೋಷನ್. ಕರೋಷನ್ ಅಕರ್ಸ್ ಆನ್ ದ ಸ್ಪೆಸಿಫಿಕ್ ಪ್ಲೇಸ್, ಅಂದರೆ ಪರ್ಟಿಕ್ಯುಲರ್ ಆಗಿ ಆ ಪ್ಲೇಸಲ್ಲಿ ಮಾತ್ರನೇ ಆಗುತ್ತೆ. ಕರೋಷನ್ ಅಕರ್ಸ್ ಆನ್ ದಿ ಫುಲ್ ಬಾಡಿ. ಸೊ ಕರೋಷನ್ ಏನಾಗಿರುತ್ತೆ, ಎಲ್ಲಿ ಕರೋಷನ್ ಆಗಿರುತ್ತೋ, ತೇವಾಂಶ ಎಲ್ಲೆಲ್ಲಿರುತ್ತೋ ಅದೆಲ್ಲ ಬಾಡಿನೂ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಸೆಲ್ಫ್ ಕಂಟ್ರೋಲ್ಡ್ ಪ್ರೋಸೆಸ್, ಇದನ್ನು ಕಂಟ್ರೋಲ್ ಮಾಡ್ಬೋದು. ಡ್ರೈ ಕರೋಷನ್ ಬಿಕಾಸ್ ಆಫ್ ಕೆಮಿಕಲ್ ಅಟ್ಯಾಕ್, ಇಟ್ ಈಸ್ ಕಂಟಿನ್ಯೂಸ್ ಪ್ರಾಸೆಸ್. ಸೊ ಇದು ಕಂಪ್ಲೀಟಾಗಿ ಪ್ರಾಸೆಸ್ಸು ಆಗ್ತಾನೇ ಇರುತ್ತೆ. ಎಕ್ಸಾಂಪಲ್, ಸ್ಕೇಲ್ ಫಾರ್ಮೇಷನ್ ಆನ್ ಐರನ್ ಮೆಟಲ್, ಹೋಲ್ ಫಾರ್ಮೇಷನ್ ಆನ್ ಐರನ್ ಮೆಟಲ್. Next, list the factors influencing of corrosion. So ಇಲ್ಲಿ factors, what are the main factors for corrosion? One is based on the nature of the metal, another one is nature of the environment. Okay, so nature of the metal ಅಂದಾಗ physical state, purity of metal, over voltage, nature of the surface film, relative areas of anode and cathode pots, position of galvanizing series, passive character of metal, solubility of corrosion products, volatility of corrosion products. Based on nature ಅನ್ನೋದ್ರಲ್ಲಿ ಯಾವುದಾದ್ರೂ ಒಂದು 5 ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಂಡ್ರೂ ಸಾಕು. ನೆಕ್ಸ್ಟ್, ಬೇಸ್ಡ್ ಆನ್ ದ ನೇಚರ್, ಕರೋಡಿಂಗ್ ವಿತ್ ದ ಎನ್ವಿರಾನ್ಮೆಂಟ್ ಅಂತಂದರೆ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಬೇಸ್ ಮೇಲೆ ಏನೆಲ್ಲ ಬದಲಾವಣೆ ಆಗುತ್ತೆ. ಬೇಸ್ಡ್ ಆನ್ ಟೆಂಪರೇಚರ್, ಹ್ಯುಮಿಡಿಟಿ ಆಫ್ ಏರ್, ಪ್ರೆಸೆನ್ಸ್ ಆಫ್ ಇಂಪ್ಯೂರಿಟೀಸ್ ಕಲುಷಿತ ಆ್ಯಂಡ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್, ಇನ್ಫ್ಲುಯೆನ್ಸ್ ಆಫ್ pH, nature of ions, conductance and corroding of medium, formation of oxide with the concentration cells, flow velocity for process steam, polarization of electrons. So illiro 10 points alli any 5 points if you remember it is okay. idrallondu 5 idrallondu 5 ಸಣ್ಣ ಚಿಕ್ಕದು ನೆನಪಿಟ್ಕೊಂಡು ನೀವು ಬರೆದ್ರೂ ಈಸಿ ಆಗಿರುತ್ತೆ. Next, very important question in this chapter is sketch and explain the electroplating process or explain the surface coating through the electrolysis. So this is very important question in the question paper because commonly asked question. Okay, electroplating endare enu? Electroplating is defined as plating a thin layer on the metal. ಒಂದು ಮೆಟಲ್ ಮೇಲೆ ಒಂದು ಥಿನ್ ಲೇಯರ್ ಕೋಟಿಂಗ್ ಹಾಕೋದನ್ನ ನಾವು ಏನಂತ ಕರಿತೀವಿ, ಎಲೆಕ್ಟ್ರೋಪ್ಲೇಟಿಂಗ್. ಹಾಕುವಾಗ ಇಟ್ ಈಸ್ ಪಾಸ್ಡ್ ಥ್ರೂ ದ DC ಕರೆಂಟ್ ವಿತ್ ಎಲೆಕ್ಟ್ರೋಲೈಸಿಸ್ ಸೊಲ್ಯೂಷನ್. ಸೊ ಈ ಮೆಟಲ್ ಮೇಲಿರೋ ಒಂದು ಕೋಟಿಂಗ್ನ ಈ ಮೆಟಲ್ ಮೇಲೆ ಡೆಪಾಸಿಟ್ ಮಾಡಬೇಕು. ಸೊ ಡೆಪಾಸಿಟ್ ಮಾಡಬೇಕು ಅಂದರೆ ವಿತ್ ದ ಹೆಲ್ಪ್ ಆಫ್ DC ಕರೆಂಟ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಸೊ ಎಕ್ಸ್ಪ್ಲನೇಷನ್ ಹೇಗೆ ಬರೀತೀರಾ ಅಂತಂದರೆ ಈ ರೀತಿ ಬರೀರಿ. ಕನ್ಸಿಡರ್, ಮೇಲೆ ತೋರಿಸಿರುವ ಚಿತ್ರದ ಪ್ರಕಾರ ಎಲೆಕ್ಟ್ರೋಲೈಟ್ ಪ್ಲೇಟಿಂಗ್ಗೆ ಬೇಕಾಗಿರುವಂತಹದ್ದು ಏನು? 2 ಎಲೆಕ್ಟ್ರೋಡ್ಸ್. 1 ಎಲೆಕ್ಟ್ರೋಡ್ ಈಸ್ ಆ್ಯನೋಡ್, ಅದನ್ನು ಪಾಸಿಟಿವ್ ಅಂತ ಕರಿತೀವಿ. ಆಕ್ಸಿಡೈಸೇಷನ್ ಆರ್ ಕೋಟಿಂಗ್ ಮೆಟಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಎಲೆಕ್ಟ್ರೋಡ್ ಈಸ್ ಅನದರ್ ಎಲೆಕ್ಟ್ರೋಡ್ ದಟ್ ಈಸ್ ಕಾಲ್ಡ್ ಕ್ಯಾಥೋಡ್, ಇದನ್ನು ನೆಗೆಟಿವ್ ಅಂತ ಕರಿತೀವಿ. ಡೆಪೋಸಿಷನ್ ಅಥವಾ ಬೇಸ್ ಮೆಟಲ್. ಬೇಸ್ ಮೆಟಲ್ ಫಸ್ಟ್ ಏನು ಮಾಡ್ತೀವಿ ಅಂತ ನೀವು 2 ಬರೆದಾದ್ಮೇಲೆ ಬೇಸ್ ಮೆಟಲ್ನ ನಾವು ಫಸ್ಟ್ ಏನು ಮಾಡ್ತೀವಿ, ಕ್ಲೀನ್ ಮಾಡಬೇಕು. ಫಸ್ಟ್ ಸ್ಟೆಪ್ ಇಸ್ ಕ್ಲೀನಿಂಗ್ ದ ಬೇಸ್ ಮೆಟಲ್ ಸರ್ಫೇಸ್ ನೀಟ್ಲಿ. ಇನಿಷಿಯಲಿ ಕೋಟಿಂಗ್ ಮೆಟಲ್ ಆಫ್ ಆ್ಯನೋಡ್ ಆ್ಯಂಡ್ ಆಕ್ಸಿಡೈಸಿಂಗ್ ಮೆಟಲ್ ಆಫ್ ಕ್ಯಾಥೋಡ್ ಇಸ್ ಚಾರ್ಜಸ್. ಇಟ್ ಈಸ್ ಎಕ್ಸ್ಟರ್ನಲಿ ಕನೆಕ್ಟೆಡ್ ಟು ದಿ DC ಸಪ್ಲೈ. ಆ್ಯನೋಡ್ನ ಮತ್ತು ಕ್ಯಾಥೋಡ್ನ DC ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿದ್ದೀವಿ. ಬೋತ್ ಕೋಟಿಂಗ್ ಮೆಟಲ್ ಆ್ಯಂಡ್ ಬೇಸ್ ಮೆಟಲ್ ಎರಡನ್ನೂ ಕೂಡ ಎಲೆಕ್ಟ್ರೋಲೈಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿದ್ದೀವಿ. ಈ ಎಲೆಕ್ಟ್ರೋಲೈಟ್ ಸೊಲ್ಯೂಷನಲ್ಲಿ ಏನಿರುತ್ತೆ ಅಂತಂದಾಗ ಅಯಾನ್ಸ್ ಅಥವಾ ಸಾಲ್ಟ್ಸ್ ಅಥವಾ ಈ ರೀತಿ ಇರುವಂಥ ಒಂದು ಕಾಪರ್, ನಿಕ್ಕಲ್, ಕ್ರೋಮಿಯಂ, ಟಂಗ್ಸ್ಟನ್ ಈ ಒಂದು ಪೌಡರ್ ಫಾರ್ಮಲ್ಲಿ ಈ ಸೊಲ್ಯೂಷನಲ್ಲಿ ಮಿಕ್ಸ್ ಆಗಿರುತ್ತೆ. ನೆಕ್ಸ್ಟ್, ಕನ್ಸಿಡರ್ ದ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲ್ಲ ಸೆಟಪ್ ಎಲ್ಲ ಆದಮೇಲೆ ಇದರಲ್ಲಿ ಕರೆಂಟ್
ಪಾಸ್ ಆದಾಗ ಏನಾಗುತ್ತೆ, ಕನ್ಸಿಡರ್ ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಸಪ್ಲೈಡ್, ಆಗೇನಾಗಿರುತ್ತೆ ಆ್ಯನೋಡು ಆಕ್ಸಿಡೈಸ್ ಆಗ್ತಾ ಇರುತ್ತೆ. ಆಗ ಏನಾಗಿರುತ್ತೆ, ಇಲ್ಲಿ ಬಿಡುವಂಥ ಒಂದು ಎಲೆಕ್ಟ್ರಾನ್ಸು ಕ್ಯಾಥೋಡ್ ಕಡೆಗೆ ಎಳ್ಕೊಳ್ತಾ ಇರುತ್ತೆ, ಅಂದರೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಅಟ್ರಾಕ್ಟ್ ಆದಾಗ ಇದ್ರ ಮೇಲೆಗಡೆಗೆ ಅದು ಡೆಪಾಸಿಟ್ ಆಗ್ತಾ ಇರುತ್ತೆ ಅಷ್ಟೇ. ಇದರಲ್ಲಿರೋವಂಥದ್ದು ಕರೆಂಟ್ ಪಾಸ್ ಆದಾಗ ಕರಗುತ್ತೆ, ಕರಗಿದಾಗ ಇದರಲ್ಲಿರೋವಂಥ ಎಲೆಕ್ಟ್ರಾನ್ಸು ಈ ಒಂದ್ರ ಮೇಲೆ ಡೆಪಾಸಿಟ್ ಆಗುತ್ತೆ. ಎಕ್ಸಾಂಪಲ್ ಈಸ್ ಗೋಲ್ಡ್ ಪ್ಲೇಟಿಂಗ್ ಪ್ರೊಸೆಸ್. ಎಲ್ಲರೂ ನೋಡಿರೋ ಹಾಗೆ ಒಂದು ಸಿಲ್ವರ್ ಒಂದು ಮೆಟೀರಿಯಲ್ಗೆ ಗೋಲ್ಡ್ ಪ್ಲೇಟಿಂಗ್ ಆಗ್ತಾರಲ್ವಾ, ಅಷ್ಟೇ ಕಾನ್ಸೆಪ್ಟ್ನ ಎಲೆಕ್ಟ್ರೋಪ್ಲೇಟಿಂಗ್ ಆರ್ ಸರ್ಫೇಸ್ ಕೋಟಿಂಗ್ ಅಂತ ಕರಿತೀವಿ. Next important question in this chapter is sketch and explain the electrochemical cell. ಅದಕ್ಕೂ ಎಲೆಕ್ಟ್ರೋಪ್ಲೇಟಿಂಗಿಗೂ ಎಲೆಕ್ಟ್ರೋಕೆಮಿಕಲ್ಗೂ ಒಂದು ಸ್ಮಾಲ್ ಚೇಂಜಸ್ ಇದೆ. ಎಲೆಕ್ಟ್ರೋಪ್ಲೇಟಿಂಗ್ಗೆ ಎಲೆಕ್ಟ್ರೋಕೆಮಿಕಲ್ಗೆ ಎಲೆಕ್ಟ್ರೋಪ್ಲೇಟಿಂಗಲ್ಲಿ ಏನಾಗುತ್ತೆ, ಆ್ಯನೋಡ್ ಈಸ್ ಪಾಸಿಟಿವ್ ಅಂತ ಹೇಳಿದ್ದೀನಿ, ಕ್ಯಾಥೋಡ್ ಈಸ್ ನೆಗೆಟಿವ್ ಅಂತ ಹೇಳಿದ್ದೀನಿ. ಬಟ್ ಆದರೆ ಇಲ್ಲಿ ತೋರಿಸುವಾಗ ಆ್ಯನೋಡ್ ಈಸ್ ನೆಗೆಟಿವ್ ಅಂತ ತೋರಿಸಿದ್ದೀನಿ, ಕ್ಯಾಥೋಡ್ ಈಸ್ ಪಾಸಿಟಿವ್ ಅಂತ ತೋರಿಸಿದ್ದೀನಿ. ವೈ? ಬಿಕಾಸ್ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದ ಆ ಬದಲಾವಣೆ ಇಲ್ಲಿ ಇರುತ್ತೆ. ಮೊದಲು ಎಲೆಕ್ಟ್ರೋಕೆಮಿಕಲ್ ಪ್ರಾಸೆಸ್ ಅಂದರೆ ಏನು ನೋಡಿ. ಎಲೆಕ್ಟ್ರೋಕೆಮಿಕಲ್ ಪ್ರಾಸೆಸ್ ಇನ್ವಾಲ್ವ್ಸ್ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಜೊತೆಗೆ ಈ ಒಂದು ಚಿತ್ರದಲ್ಲಿ ಇಲ್ಲಿ DC ಪವರ್ ಸಪ್ಲೈ ಕೊಟ್ಟಿದೆ ಎಲೆಕ್ಟ್ರೋಪ್ಲೇಟಿಂಗ್ಗೆ, ಇಲ್ಲಿ ಕೊಟ್ಟಿಲ್ಲ. ರೀಸನ್ ಈಸ್ ಈ ಕೆಮಿಕಲ್ ಸಲ್ಯೂಷನ್ನಿಂದ ಎಲೆಕ್ಟ್ರಿಕ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು ಈ ಒಂದು ಸೆಟಪ್ ಏನಾಗ್ತದೆ, ಎಲೆಕ್ಟ್ರಿಕ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ DC ಕರೆಂಟು ಇಲ್ಲ. ಕನ್ಸಿಡರ್ ದಿ ಅಬೋವ್ ಫಿಗರ್. ಮೇಲೆ ತೋರಿಸಿರುವ ಚಿತ್ರವನ್ನು ಕನ್ಸಿಡರ್ ಮಾಡಿ. ಈ ಚಿತ್ರದಲ್ಲಿ ಏನಿರುತ್ತೆ, ಕಂಟೈನರ್ 1, ಕಂಟೈನರ್ 2 ಅಂತ ಇರುತ್ತೆ. ಮೊದಲನೇದು ಕಂಟೈನರ್ 1. ಕಂಟೈನರ್ 1ನಲ್ಲಿ ಜಿಂಕ್ ಸಲ್ಯೂಷನನ್ನು ತಗೊಂಡು ಅದರಲ್ಲಿ ಒಂದು ರಾಡನ್ನು ಡಿಪ್ ಮಾಡಿ, ಆ ರಾಡನ್ನು ಆ್ಯನೋಡ್ ಅಂತ ಕರಿತೀವಿ. ಈ ರಾಡಲ್ಲಿ ಏನಾಗಿರುತ್ತೆ, ಆಕ್ಸಿಡೈಸೇಷನ್ ಆಗುತ್ತೆ, ನೆಗೆಟಿವ್ ಚಾರ್ಜ್ಡ್ ಇರುತ್ತೆ ಅಂತಂದ್ರ. ಸೊ ಈ ಒಂದು ರಾಡ್ನ ಈ ಕಂಟೈನರಲ್ಲಿ ಡಿಪ್ ಮಾಡಿರ್ತೀವಿ. ಆ ರಾಡು ಜಿಂಕ್ ರಾಡ್ ಆಗಿರುತ್ತೆ. ಸೊ ಈ ಒಂದು ರಿಯಾಕ್ಷನ್ ಆದಾಗ ಇಲ್ಲಿರುವಂಥ ಒಂದು ಎಲೆಕ್ಟ್ರಾನ್ಸ್ ನೆಗೆಟಿವ್ ಇರೋದು ಪಾಸಿಟಿವ್ ಆಗಿ ಬದಲಾವಣೆಯಾಗಿ ಈ ಕಡೆಗೆ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಕಂಟೈನರ್ 1. ಕಂಟೈನರ್ 2. ಕಂಟೈನರ್ 2 ಅಲ್ಲಿ ಏನಾಗುತ್ತೆ ಅಂತಂದಾಗ, ಕಂಟೈನರ್ 2 ಅಲ್ಲಿ ಕಾಪರ್ ರಾಡ್ ಇದೆ. ಆ ಕಾಪರ್ ರಾಡು ಕಾಪರ್ ಸಲ್ಫೇಟ್ ಸಲ್ಯೂಷನಲ್ಲಿ ಕನೆಕ್ಟ್ ಆಗಿರುತ್ತೆ. ಕೆಮಿಕಲ್ ರಿಯಾಕ್ಷನ್ ಅಬ್ಸಾರ್ಬ್ಸ್ ಟುವರ್ಡ್ಸ್ ದಿ ಕ್ಯಾಥೋಡ್ ಇಸ್ ನೆಗೆಟಿವ್ ಚಾರ್ಜ್ ಅಯಾನ್ಸ್. ಸೊ ಏನು ಅಂತಂದಾಗ, ನೆಕ್ಸ್ಟ್ ಕಂಟೈನರಲ್ಲಿ ಕಾಪರ್ ಸಲ್ಫೇಟ್ ಸಲ್ಯೂಷನ್ ಇತ್ತು. ಆ ರಾಡ್ನ ಕಾಪರ್ ರಾಡ್ ಅಂತ ಕರಿತೀವಿ. ಇಟ್ ಈಸ್ ಪಾಸಿಟಿವ್ ಆ್ಯಂಡ್ ಕೆಮಿಕಲ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್. ಅಂದರೆ ಅಲ್ಲಿ ಆನೋಡಿಂದ ಬರುವಂಥದ್ದನ್ನ ಕ್ಯಾಥೋಡಿಗೆ ಬಂದಾಗ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಆಗೇನಾಗಿರುತ್ತೆ, ಪಾಸಿಟಿವ್ ಇರೋದು ನೆಗೆಟಿವ್ ಚಾರ್ಜಸ್ ಆಗುತ್ತೆ. ಸೊ ಪಾಸಿಟಿವ್ ನೆಗೆಟಿವ್ ಆದಾಗ ಅಲ್ಲಿ ಏನಾಗಿರುತ್ತೆ, ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಮಧ್ಯದಲ್ಲಿ ಎರಡೂ ಕನೆಕ್ಟಿವಿಟಿಗೆ ಯೂಟ್ಯೂಬ್ ಸಲ್ಯೂಷನ್ ಅಂತ ಇದೆ, ಯೂಟ್ಯೂಬ್ ಸಾಲ್ಟ್ ಬ್ರಿಡ್ಜ್ ಅಂತ ಇದೆ. ಯೂಟ್ಯೂಬ್ ಸಾಲ್ಟ್ ಬ್ರಿಡ್ಜ್ ಏನಕ್ಕೆ ಕನೆಕ್ಟ್ ಮಾಡಿದ್ದೀವಿ ಅಂತಂದರೆ, ಬೋತ್ ಎಲೆಕ್ಟ್ರೋಲೈಟ್ ಸಲ್ಯೂಷನಲ್ಲಿ ಯೂಟ್ಯೂಬ್ ಸಾಲ್ಟ್ ಬ್ರಿಡ್ಜ್ನ ಡಿಪ್ ಮಾಡಿದ್ದೀವಿ. ಆ ಸಾಲ್ಟ್ ಬ್ರಿಡ್ಜಲ್ಲಿ KCl, KNO3, K2SO4 ಅನ್ನೋ ಸಾಲ್ಟ್ಸು ಅದರಲ್ಲಿ ಇರುತ್ತೆ. ಏನಕ್ಕೆ ಇರುತ್ತೆ ಅಂತಂದರೆ, ಯೂಸ್ ಟು ಫ್ಲೋ ದಿ ಕರೆಂಟ್ ಥ್ರೂ ಇಟ್. ಆ ಸಾಲ್ಟ್ಸಲ್ಲಿ ಏನಾಗಿರುತ್ತೆ, ಕರೆಂಟು ಪಾಸ್ ಆಗ್ತಾ ಇರುತ್ತೆ. ದೀಸ್ ಎಲೆಕ್ಟ್ರಾನ್ ಅಂದರೆ ಎಲೆಕ್ಟ್ರಾನ್ಸು ಕನ್ವರ್ಷನ್ ಆದಾಗ, ಆಕ್ಸಿಡೈಸೇಷನ್ ಆದಾಗ ಆ್ಯನೋಡಿಂದ ಮತ್ತು ಕ್ಯಾಥೋಡ್ಗೆ ಹೋಗುವಾಗ ಈ ಕೆಮಿಕಲ್ ಸರ್ಕ್ಯೂಟನ್ನು ಯೂಸ್ ಮಾಡಿಕೊಂಡು ವಿ ಆರ್ ಪ್ರೊಡ್ಯೂಸಿಂಗ್ ಎ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಉದಾಹರಣೆಗೆ ಪವರಿಂಗ್ ದ ಬ್ಯಾಟ್ರೀಸ್, ಫುಲ್ ಸೆಲ್, ಕರೋಷನ್ ಆರ್ ಪ್ರೊಟೆಕ್ಷನ್, ಆಲ್ಸೋ ಚಾರ್ಜಿಂಗ್ ಎಲೆಕ್ಟ್ರಾನಿಕ್ ಡಿವೈಸ್. ಉದಾಹರಣೆಗೆ ಏನಪ್ಪ ಅಂದರೆ, ಎಲ್ಲರ ಮನೆಯಲ್ಲಿ UPS ಇದೆ. ಸೊ UPS ಅಲ್ಲಿ ಏನಾಗಿರುತ್ತೆ, ಫಸ್ಟ್ ಪವರ್ ಇದ್ದಾಗ ಏನಾಗಿರುತ್ತೆ, ಕೆಮಿಕಲ್ ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ. ಪವರ್ ಹೋದ್ಮೇಲೆ ಏನಾಗುತ್ತೆ, ಆ ಕೆಮಿಕಲ್ ಬ್ಯಾಟ್ರಿಯಿಂದ ನಮಗೆ ಪವರ್ ಬರುತ್ತೆ. ಅಂದರೆ ಇಟ್ ಈಸ್ ವೈಸ್ ವರ್ಸಾ. ಕರೆಂಟಿಂದ ಕೆಮಿಕಲ್ ಚಾರ್ಜ್ ಮಾಡ್ತಾ ಇದ್ದೀವಿ, ಕೆಮಿಕಲಿಂದ ಮತ್ತೆ ನಾವು ಕರೆಂಟ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ದ electrochemical cell. Next very important question is write the reason for dry and wet corrosion. ಕಾರಣಗಳು. reason is nothing but as ಕಾರಣಗಳು. ಡ್ರೈ ಕರೋಷನ್ ಆಗೋದಕ್ಕೆ ಕಾರಣ ಏನು, ಅಟ್ಮಾಸ್ಫಿಯರಿಕ್ ಕರೋಷನ್, ಅಂದರೆ ಅಲ್ಲಿ ಡ್ರೈ ಇರುತ್ತೆ. ಡ್ಯೂ ಟು ದ ಲೋ ಹ್ಯುಮಿಡಿಟಿ ಆಫ್ ದಿ ಎನ್ವಿರಾನ್ಮೆಂಟ್.
ಸೊ ಅಲ್ಲಿ ಏನಾಗಿರುತ್ತೆ, ತೇವಾಂಶ ಕಡಿಮೆ ಇರುತ್ತೆ. ಲೋ ಹ್ಯೂಮಿಡ್ ಈಸ್ ನಥಿಂಗ್ ಬಟ್ ತೇವಾಂಶ ಕಮ್ಮಿ ಇರುತ್ತೆ. ನೆಕ್ಸ್ಟ್, ರಿಯಾಕ್ಷನ್ ಮೆಟಲ್ ಕಾಸಸ್ ವಿತ್ ದಿ ಗ್ಯಾಸಸ್, ಆಕ್ಸಿಜನ್ ಆ್ಯಂಡ್ ಪಲ್ಯೂಟೆಂಟ್ಸ್. ಸೊ ಮೆಟಲ್ ಏನಾಗಿರುತ್ತೆ, ಒಂದು ಆಕ್ಸಿಜನ್ ಅಥವಾ ಗ್ಯಾಸ್ ಅಥವಾ ಪಲ್ಯೂಟೆಂಟ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಉದಾಹರಣೆಗೆ ರಸ್ಟಿಂಗ್ ಆಫ್ ಐರನ್. ಸೊ ರಸ್ಟಿಂಗ್ ಆಫ್ ಐರನ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಸಿಲ್ವರ್ ಶೈನಿ ರೆಡ್ಯೂಸಸ್. ಸೊ ಸಿಲ್ವರ್ ಇನ್ ದ ಸೆನ್ಸ್ ಬೆಳ್ಳಿ. ನೀವು ಕಾಲ್ಗೆ ಗೆಜ್ಜೆ ಹಾಕೊಂಡಿರೋದು ನೋಡಿರ್ತೀರ ಮನೆಯಲ್ಲಿ ಸಾಮಾನ್ಯವಾಗಿ. ಆ ಬೆಳ್ಳಿ ಫಸ್ಟ್ ದಿನ ಹಾಕಿದಾಗ ತುಂಬ ಶೈನಿಂಗ್ ಇರುತ್ತೆ. ನೀವು ಆಚೆ ಈಚೆ ಓಡಾಡ್ತಾ ದಿನ ಅದು ಶೈನಿಂಗ್ ಕಳ್ಕೊಳ್ಳುತ್ತೆ. ಬಿಕಾಸ್ ಆಫ್ ಇಟ್ ಈಸ್ ಅ ಡ್ರೈ corrosion. Next, the metal is exposed in the air, undergoes the oxidization form of metal oxide on surface. So ಇದು ಗ್ಯಾಸಸ್ ಜೊತೆ ರಿಯಾಕ್ಟ್ ಆಗಿ ಮೆಟಲ್ ಆಕ್ಸೈಡ್ಸ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ವೆಟ್ ಕರೋಷನ್ ಯಾಕಾಗುತ್ತೆ ಅಂದರೆ ಅಲ್ಲಿ ತೇವಾಂಶ ಜೊತೆ ಎನ್ವಿರಾನ್ಮೆಂಟಲ್ ರಿಯಾಕ್ಟ್ ಆಗೋದ್ರಿಂದ ಅಲ್ಲಿ ವೆಟ್ ಕರೋಷನ್ ಬರುತ್ತೆ. ಎಕ್ಸಾಂಪಲ್, ಹೈ ಹ್ಯುಮಿಡಿಟಿ. ಯಾಕೆಂದರೆ ಹ್ಯುಮಿಡ್ ಅಂದರೆ ತೇವಾಂಶ ಜಾಸ್ತಿ ಇರುತ್ತೆ ಎನ್ವಿರಾನ್ಮೆಂಟಲ್ಲಿ. ಮೆಟಲ್ ರಿಯಾಕ್ಷನ್ ಕಾಸಸ್ ವಿತ್ ದಿ ವಾಟರ್ ಆರ್ ಕೆಮಿಕಲ್ ಸಾಲ್ಟ್. ಇಲ್ಲಿ ರಿಯಾಕ್ಷನ್ ಹೆಂಗಾಗುತ್ತೆ, ವಾಟರ್ ಅಥವಾ ಕೆಮಿಕಲ್ಸ್ ಜೊತೆ ರಿಯಾಕ್ಟ್ ಆದಾಗ ಆಗುತ್ತೆ. ಉದಾಹರಣೆಗೆ ರಸ್ಟಿಂಗ್ ಆಫ್ ಐರನ್. ವೆನ್ ಮೆಟಲ್ ಎಕ್ಸ್ಪೋಸ್ಡ್ ಇನ್ moisture or salts, oxidization takes place, form the metal oxide on the surface. ಎರಡಕ್ಕೂ ಕೂಡ ರಸ್ಟಿಂಗ್ ಆಫ್ ಐರನ್ನೇ ಎಕ್ಸಾಂಪಲ್. ಬಟ್ ಏನು ಅಂತಂದರೆ ಇಲ್ಲಿ ರಸ್ಟಿಂಗ್ ಆಫ್ ಐರನ್ನು ಹೊಮೋಜಿನಿಯಸ್ ಆಗಿರುತ್ತೆ, ಇಲ್ಲಿ ಹೆಟ್ರೋಜಿನಿಯಸ್ ಆಗಿ ಆಗಿರುತ್ತೆ. Next important question in this chapter is compare the electrochemical and galvanizing series. ಇದು ಮೇಕಪ್ ಎಕ್ಸಾಮ್ 2023ನಲ್ಲಿ ಈ ಪ್ರಶ್ನೆನ ಕೇಳಿದ್ದು. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಮತ್ತು ಗ್ಯಾಲ್ವನೈಕ್ ಸೀರೀಸ್ ಅಂದರೆ ಏನು ಅಂತ. ಇಲ್ಲಿ ನಿಮಗೆ 10 ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಸೊ ನೀವು ಇಷ್ಟು ನೋಡಿ ಭಯ ಬೀಳ್ಬೇಡಿ. ಎನಿ 5 ಪಾಯಿಂಟ್ಸ್, ಚಿಕ್ಕದು ಎನಿ 5 ಪಾಯಿಂಟ್ಸ್ ಯು ಕ್ಯಾನ್ ರಿಮೆಂಬರ್ ಆ್ಯಂಡ್ ಯು ಕ್ಯಾನ್ ರೈಟ್. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ ಮೆಷರ್ಡ್ ಬೈ ಡಿಪ್ಪಿಂಗ್ ದ ಪ್ಯೂರ್ ಮೆಟಲ್ಸ್. ಇದನ್ನು ಏನು ಮಾಡ್ತೀವಿ, ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತಂದಾಗ ಏನಾಗ್ತಾ ಇದೆ, ನಿಮಗೆ ಗೊತ್ತಿದೆ ಎಲೆಕ್ಟ್ರೋಕೆಮಿಕಲ್ದು ಕಾನ್ಸೆಪ್ಟು, ಅದನ್ನು ನೀವು ಇದರಲ್ಲಿ ಬರೀರಿ. ಎಲೆಕ್ಟ್ರೋಕೆಮಿಕಲ್ ಪೊಟೆನ್ಷಿಯಲ್ ಮೆಷರ್ಡ್ ಬೈ ಡಿಪ್ಪಿಂಗ್ ದ ಪ್ಯೂರ್ ಮೆಟಲ್ಸ್ ಇನ್ ಸಾಲ್ಟ್ ಸೊಲ್ಯೂಷನ್. ಎಲೆಕ್ಟ್ರೋಕೆಮಿಕಲ್ ಹೆಂಗೆ ಮಾಡ್ತೀವಿ, ಮೆಟಲ್ಸ್ನ ಸಾಲ್ಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತಿದ್ವಿ. ಇದರಲ್ಲಿ ಏನಾಗ್ತದೆ, this series developed by corrosion of metals unpolluted in the sea water without oxidizing films if any removed. So ಇಲ್ಲಿ ಏನಾಗ್ತದೆ, corrosion of metals or alloys is unpolluted ಅಂದರೆ it is not polluted from sea water. ಅಂದರೆ ಸಾಲ್ಟ್ ವಾಟರ್ಸ್ ಜೊತೆಗೆ ಇದು ರಿಯಾಕ್ಷನ್ ಆಗದಿರ ಇರುವಂಥದ್ದನ್ನ ಮಾತ್ರ ಸ್ಟಡಿ ಮಾಡುತ್ತೆ. Position of metal is seriously fixed. Position of metal is seriously fixed. ಇಲ್ಲಿ ಮೆಟಲ್ ಈಸ್ ಶಿಫ್ಟ್ ಅಂತಂದರೆ ಇಲ್ಲಿ ಸೀರೀಸ್ ಆಗಿ ಫಿಕ್ಸ್ ಮಾಡಿರ್ತಾರೆ ಮೆಟಲ್ಸ್ನ, ಇಲ್ಲಿ ಇಟ್ ಮೇ ಶಿಫ್ಟ್ ಅಂತ ಹೇಳ್ತಾರೆ. ಇಲ್ಲಿ ಇಟ್ ಗಿವ್ಸ್ ರಿಗಾರ್ಡಿಂಗ್ ದ ಪೊಸಿಷನ್ ಆಫ್ ಅಲಾಯ್ಸ್. ಇಲ್ಲಿ ಏನಾಗಿರುತ್ತೆ, ಇಟ್ ಈಸ್ ಜಸ್ಟ್ ಸ್ಟಡಿ ಆಫ್ ಸೀರೀಸ್ ಇನ್ಕ್ಲೂಡಿಂಗ್ ದ ಗ್ಯಾಲ್ವನೈಸೇಷನ್ ಸೀರೀಸ್. ಅಂದರೆ ಇಲ್ಲಿ ಕರೋಷನ್ನ ಸೀರೀಸ್ ಆಗಿ ಇಟ್ಟು ಸ್ಟಡಿ ಮಾಡ್ತೀವಿ. ಪೊಸಿಷನ್ ಆಫ್ ಮೆಟಲ್ ಈಸ್ ಪರ್ಮನೆಂಟ್ಲಿ ಫಿಕ್ಸ್ಡ್, it is not permanently fixed. Arrangement of metals and non-metals, arrangement of metals and alloys. ನೋಡ್ಕೊಳ್ಳಿ, ಪಾಯಿಂಟ್ ನಂಬರ್ 4 ಇಂದ 10 ವರೆಗೂ ತುಂಬ ಸಿಂಪಲ್ ಆಗಿದೆ. ಯು ಕ್ಯಾನ್ ಸ್ಟಡಿ ವಿತ್ ದಿಸ್ 5 ಪಾಯಿಂಟ್ಸ್, ದಟ್ ಇಸ್ ಎನಫ್. ನೆಕ್ಸ್ಟ್, ಇಟ್ ಈಸ್ ರಿಲೇಟಿವ್ಲಿ ಡಿಸ್ಪ್ಲೇಸ್ಮೆಂಟ್, ಇಟ್ ಈಸ್ ರಿಲೇಟಿವ್ಲಿ corrosion. It is absolute, this is relative. It is quantitative, it is qualitative. Series only for pure metals, series for pure metals and also alloys. Use it for the theoretical calculation, use it for the practical applications. So point 4 in the 10 vargu ee 6 points so easy ide, you can remember with this points. Pass agbeku antanaga, if you want to score, please kindly read all the 10 points. Next important question is, what are the different methods of surface treatment? ಇದನ್ನು ಕೂಡ ಲಾಸ್ಟ್ ಟೈಮ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ರು. ಸೊ ಮೆಟಲಿಂಗ್ ಸರ್ಫೇಸ್ ಟ್ರೀಟ್ಮೆಂಟಿಗೆ ಬೇಕಾಗಿರೋಂಥ ಡಿಫ್ರೆಂಟ್ ಮೆಥಡ್ಸ್ ಯಾವುದು? ಒಂದು ಈಸ್ ಮೆಟಾಲಿಕ್ ಕೋಟಿಂಗ್. ಮೆಟಲ್ ಅಂತಂದರೆ ಮೆಟಲ್ಸ್ ಮೇಲೆ ಕೋಟ್ ಮಾಡುವಂಥ ಪ್ರೊಸೀಜರ್ಸ್ ಯಾವುದ್ಯಾವುದು? ಒಂದು ಎಲೆಕ್ಟ್ರೋಪ್ಲೇಟಿಂಗ್, ಡಿಪ್ಪಿಂಗ್, ಪೇಂಟ್ ಸ್ಪ್ರೇಯಿಂಗ್, ಕ್ಲಾಡಿಂಗ್ ಆ್ಯಂಡ್ ಸೆಮೆಂಟೈಸೇಷನ್. ನಾನ್ ಮೆಟಲ್ ಕೋಟಿಂಗ್ ಅಂತಂದ್ರೆ ಏನು? ನಾನ್ ಮೆಟಲ್ ಅಂತಂದರೆ ಇದು ಮೆಟಲ್ ಅಲ್ಲ, ಅಂದರೆ ಪ್ಲಾಸ್ಟಿಕ್ಕೋ, ಫೈಬರೋ, ಸೆರಾಮಿಕ್ಸೋ ಇದ್ರ ಮೇಲೆ ಕೋಟಿಂಗ್ ಹಾಕುವಂಥದ್ದು ಹೇಗೆ? ಪೇಂಟ್ಸು, ಲಿಕ್ವರಿಂಗ್,
ಪ್ಲಾಸ್ಟಿಕ್ ಕೋಟಿಂಗ್, ವಿಟ್ರಸ್ ಕೋಟಿಂಗ್, ಆಕ್ಸೈಡ್ ಕೋಟಿಂಗ್, ಕೆಮಿಕಲ್ ಡಿಪ್ಪಿಂಗ್ ಕೋಟಿಂಗ್. ಸೊ ಇದು ನಾನ್ ಮೆಟಲ್ಗೆ, ಇದು ಮೆಟಲ್ ಕೋಟ್ ಮಾಡೋದಕ್ಕೆ ಇರುವಂಥ ಕೆಲವೊಂದು ಸರ್ಫೇಸ್ ಟ್ರೀಟ್ಮೆಂಟ್ ಮೆಥಡ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಆ್ಯಂಡ್ ಲಾಸ್ಟ್ ಕ್ವೆಶನ್ ಈಸ್ ಲಿಸ್ಟ್ ದ ಸ್ಟೆಪ್ಸ್ ಟು ಕಂಟ್ರೋಲ್ ದ ಕರೋಷನ್. ಫೈನಲಿ ಕರೋಷನ್ ಆಗೋದು ಗೊತ್ತಾಯಿತು, ಡಿಫ್ರೆಂಟ್ ಟೈಪ್ಸ್ ಗೊತ್ತಾಯಿತು, ಕೋಟಿಂಗ್ ಹೇಗೆ ಮಾಡ್ತೀನಿ ಅಂತ ಗೊತ್ತಾಯಿತು, ಡಿಫ್ರೆಂಟ್ ಮೆಥಡ್ಸ್ ಏನು ಗೊತ್ತಾಯಿತು. ಲಾಸ್ಟಿಗೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ. ಮೊದಲನೇದು ಪ್ರೊಟೆಕ್ಟಿವ್ ಆಫ್ ಕೋಟಿಂಗ್. ಯಾವುದೇ ಒಂದು ಮೆಟಲ್ಲು ಕರೋಷನ್ ಆಗದಿರ ಇರಬೇಕು ಅಂದರೆ ಇಟ್ ಶುಡ್ ಬಿ ಪೇಂಟೆಡ್. ಓಕೆ, ಅದ್ರ ಸರ್ಫೇಸ್ ಮೇಲೆ ಪೇಂಟಿಂಗ್ ಹಾಕಬೇಕು. ನೆಕ್ಸ್ಟ್ ಕರೋಷನ್ ರೆಸಿಸ್ಟೆಂಟ್ ಕೋಟಿಂಗ್ ಕ್ರಿಯೇಟ್ಸ್ ದ ಬ್ಯಾರಿಯರ್ಸ್ ಬಿಟ್ವೀನ್ ದ ಮೆಟಲ್ ಸರ್ಫೇಸ್. ಕರೋಷನ್ ರೆಸಿಸ್ಟೆನ್ಸ್ ಕೋಟಿಂಗ್ ಅಂತಂದಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಐರನ್ ಪೀಸ್ ಮೇಲೆ ರೆಡ್ ಆಕ್ಸೈಡ್ ಹಾಕ್ತಿರಲ್ಲ ಆ ಥರ. ಕ್ಯಾಥೋಡ್ ಪ್ರೊಟೆಕ್ಷನ್ ಇನ್ವಾಲ್ವ್ಸ್ ಇನ್ ದಿ ಆಫ್ ಸ್ಯಾಕ್ರಿಫೈಸಲ್ ಆ್ಯನೋಡ್ಸ್ ಆ್ಯಂಡ್ ಪ್ರೊಟೆಕ್ಟ್ ದ ಮೆಟಲ್ ಸ್ಟ್ರಕ್ಚರ್. ಸೊ ಇಲ್ಲಿ ಪ್ರೊಟೆಕ್ಷನ್, ಕ್ಯಾಥೋಡ್ ಪ್ರೊಟೆಕ್ಷನ್ ಇನ್ ದ ಸೆನ್ಸ್ ಯಾವ ಮೆಟಲ್ ತೊಗೊಂಡಿರ್ತಾರೋ ಆ ಮೆಟಲ್ಗೆ ಸ್ಯಾಕ್ರಿಫೈಸಲ್ ಆ್ಯನೋಡ್ ಪ್ರೊಟೆಕ್ಟಿಂಗ್ ಮೆಟಲ್ನ ಸ್ಟ್ರಕ್ಚರ್ನ ಕೊಟ್ಟಿರಬೇಕು. ಕರೋಷನ್ ಇನ್ಹ್ಯಾಬಿಟೆನ್ಸ್ ದ ಕೆಮಿಕಲ್ಸ್ ಅಪ್ಲೈಡ್ ಡೈರೆಕ್ಟ್ಲಿ ಆನ್ ದ ಮೆಟಲ್ ಸರ್ಫೇಸ್. ಸೊ ಕರೋಷನ್ ಆಗದಿರ ಇನ್ಹ್ಯಾಬಿಟೇಟರ್ಸ್ ಅಂದರೆ ಸಮ್ ಕೆಮಿಕಲ್ ಪೌಡರ್ಸ್ ಸಿಗುತ್ತೆ, ಅದನ್ನು ನೀವು ಅದ್ರ ಮೇಲೆ ಕೋಟಿಂಗ್ ಮಾಡಿರಬೇಕು. ಮತ್ತು ಪ್ರಾಪರ್ ಡಿಸೈನ್, ನೀವು ಯಾವುದೇ ಒಂದು ಸ್ಟ್ರಕ್ಚರ್ ಮಾಡಿದ್ರೂ ಕೂಡ ಆ ಡಿಸೈನು ಯೂನಿಫಾರ್ಮ್ ಆಗಿ ಮತ್ತು ನೀಟಾಗಿ ಇರಬೇಕು. ಫಾರ್ ಎಕ್ಸಾಂಪಲ್ ಬೆಂಡ್ಸು, ಕರ್ವ್ಸು, ಬೆಂಡಿಂಗ್ಸು, ಫೋಲ್ಡಿಂಗ್ಸು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಕರೋಷನ್ನು ಡಿಫಾಲ್ಟ್ ಆಗೇ ಆಗುತ್ತೆ. ಬಿಕಾಸ್ ಆಫ್ ದೇರ್ ಈಸ್ ನೋ ಚಾನ್ಸ್ ಆಫ್ ಅವಾಯ್ಡಿಂಗ್ ದ ಕರೋಷನ್ ಇನ್ ದ ಬೆಂಡ್ಸ್ ಆ್ಯಂಡ್ ಫೋಲ್ಡಿಂಗ್ಸ್. ನೆಕ್ಸ್ಟ್ ಅಡಿಕ್ವೇಟ್ ಡ್ರೈನೇಜ್. ಸೊ ಎಲ್ಲಿ ತೇವಾಂಶ ಮತ್ತು ಮಾಯಿಶ್ಚರ್ ಅನ್ನೋ ಅಂಶ ಇರುತ್ತೋ ಅಲ್ಲೆಲ್ಲ ಮೆಟಲ್ನ ಕರೋಷನ್ ಆಗೇ ಆಗುತ್ತೆ. ಸೊ ಆ ಥರ ಇರೋ ಜಾಗದಲ್ಲಿ ನೀವು ಕಬ್ಬಿಣಾಂಶನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. ಜೊತೆಗೆ ಅಲ್ಲಿ ನೀರಿನ ತೇವಾಂಶನ ಅಕ್ಯುಮುಲೇಟ್ ಆಗದಿರೋಂಗೆ ಪ್ರಿವೆಂಟ್ ಮಾಡ್ಕೋಬೇಕು. ರೆಗ್ಯುಲರ್ ಮೇಂಟೆನೆನ್ಸ್. ಸೊ ರೆಗ್ಯುಲರ್ ಆಗಿ ನೀವು ಅದನ್ನು ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ತಿದ್ರು ಕೂಡ ಕರೋಷನ ಅವಾಯ್ಡ್ ಮಾಡ್ಬೋದು. ಆರ್ ಗ್ಯಾಲ್ವನಿಕ್ ಅಯೋನೈಸೇಷನ್. ಸೊ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್ಸ್ ಲೈಕ್ ಇನ್ಸುಲೇಟಿಂಗ್ ಕೋಟಿಂಗ್ಸ್ನ ಹಾಕಬೇಕು, ಅಥವಾ ಗ್ಯಾಲ್ವನಿಕ್ ಕರೋಷನ್ ಅನ್ನೋ ಒಂದು ಪ್ರಾಸೆಸ್ನಲ್ಲಿ ಅದನ್ನು ತೆಗಿಬೇಕಂದ್ರೆ ರಾಡ್ಸ್ನ ನೀವು ಗ್ಯಾಲ್ವನೈಸೇಷನ್ನ ಮಾಡಿ ತೆಗೆದಿರಬೇಕು. ಕಂಟ್ರೋಲ್ ದ ಎನ್ವಿರಾನ್ಮೆಂಟ್. ಸೊ ಏನು ಅಂತಂದರೆ ಟೆಂಪರೇಚರ್ನ ಕಂಟ್ರೋಲ್ ಮಾಡ್ಕೋಬೇಕು, ಹ್ಯುಮಿಡಿಟಿನ ಕಂಟ್ರೋಲ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ತೇವಾಂಶ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ಅಲ್ಲಿ ನೀವು ಮೇಂಟೆನೆನ್ಸ್ ಈಸ್ ರಿಕ್ವೈರ್ಡ್ ಮೋರ್ ಆ್ಯಂಡ್ ಯು ನೀಡ್ ಟು ಅವಾಯ್ಡ್ ದ ಗೆಟ್ಟಿಂಗ್ ವೆಟೆಡ್ ಆರ್ ಮಾಯಿಶ್ಚರೈಸ್ಡ್. ನೆಕ್ಸ್ಟ್ ಮೆಟೀರಿಯಲ್ ಸೆಲೆಕ್ಷನ್. ಸೊ ಮೆಟೀರಿಯಲ್ ಸೆಲೆಕ್ಷನ್ ಅಂತಂದಾಗ ನೀವು ಎಲ್ಲ ಪ್ಲೇಸಸಲ್ಲಿನೂ ಕರೋಷನ್ ಆಗುತ್ತೆ ಅಂದಾಗ ಐರನ್ನೇ ಯೂಸ್ ಮಾಡಬೇಕಂತಿಲ್ಲ. ನಾವು ಯು ಕ್ಯಾನ್ ಗೋ ಫಾರ್ ಸ್ಟೇನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ ಆರ್ ಮೋರ್ ಅದರ್ ಕರೋಷನ್ ರೆಸಿಸ್ಟೆನ್ಸ್ ಮೆಟಲ್ಸ್. ಇದರಲ್ಲಿ ಕರೋಷನ್ ಪರ್ಸೆಂಟೇಜ್ ಇಸ್ ಕಮ್ಮಿ ಬಿಕಾಸ್ ಅಲ್ಯೂಮಿನಿಯಂ ಅಲ್ಲಿ ಇಟ್ ಈಸ್ ಎ ನಾನ್ ಫೆರಸ್ ಮೆಟಲ್. ಸೊ ಕಂಪ್ಲೀಟ್ಲಿ ಫೆರಸ್ ಕಂಟೆಂಟ್ ಕಮ್ಮಿ ಇರೋದ್ರಿಂದ ಅಲ್ಲಿ ಕರೋಷನ್ ಆಗೋದಿಲ್ಲ. ಸ್ಟೇನ್ಲೆಸ್ ಸ್ಟೀಲಲ್ಲೂ ಅಷ್ಟೇ ಪರ್ಸೆಂಟೇಜ್ ಈಸ್ ವೆರಿ ಲೆಸ್. ಸೊ ಯು ಕ್ಯಾನ್ ಗೋ ವಿತ್ ದ ಸ್ಟೇನ್ಲೆಸ್ ಸ್ಟೀಲ್ ಆಲ್ಸೋ ಫಾರ್ ಅವಾಯ್ಡಿಂಗ್ ದ metal like rusting of an iron instead of iron you can go with this. So ee 10 points alli kuda ashte you can write any 5 points. Secondly commonly nimge applying paint gottide adadmele corrosion resistance coatings hakbeku annodu gottide aamele nimge inspection maintenance ಮಾಡೋದು ಗೊತ್ತಿದೆ, material selection ಒಂದು ಗೊತ್ತಿರುತ್ತೆ, next design ಚೆನ್ನಾಗಿರಬೇಕು ಅನ್ನೋದು ಗೊತ್ತಿರಬೇಕು. So ಈ ತರ ಒಂದು 5 points ನ if you write that is okay.